ಇದೇ ಭಾರತ ರಾಮ್ ರಾಜ್ಯ, ಇದೇ ಭಾರತ ರಾವಣ್ ರಾಜ್ಯ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮೆಲ್ಲ ಆತ್ಮಗಳ ಮನೆ, ನಮ್ಮ ಮೂಲ ಮನೆ ಪರಮಧಾಮ, ಪರಂಧಾಮ ಅಂತ ಹೇಳ್ತೀವಿ, ಮುಕ್ತಿಧಾಮ ಅಂತ ಹೇಳ್ತೀವಿ, ನಿರ್ವಾಣ ಧಾಮ ಅಂತ ಹೇಳ್ತೀವಿ, ಶಾಂತಿಧಾಮ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿರುವಾಗ ಆತ್ಮ ಶಾಂತವಾಗಿ ಕೂತಿತ್ತು. ದೇಹ ಸಂಬಂಧ, ಕಷ್ಟ, ಸುಖ, ನೋವು, ನಲಿವು ಇದು ಯಾವುದು ಇರಲಿಲ್ಲ ಅಲ್ಲಿ. ಅಲ್ಲಿ ಶಬ್ದ ಇಲ್ಲದಿರುವ ಜಗತ್ತು. ಅಂತಹ ಜಗತ್ತಿನಲ್ಲಿರುವಂತಹ ಆತ್ಮ ಈ ಒಂದು ಸೃಷ್ಟಿ ನಾಟಕದಲ್ಲಿ ಬಂತು. ಬಂದ ನಂತರ ಇವಾಗ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಭಗವಂತ ಬಂದಿದ್ದಾರೆ ನೋಡಿ. ಆ ಸತ್ಯುಗ ಪ್ರಾರಂಭ ಆಗುತ್ತೆ. ಇಲ್ಲಿ ಯಾರು ಬ್ರಹ್ಮ ಸರಸ್ವತಿ, ನಿನ್ನೆ ನಿಮಗೆ ಸ್ಪಷ್ಟ ಮಾಡಲಾಯ್ತು. ಒಬ್ಬ ವಯೋವೃದ್ಧನಲ್ಲಿ ಪರಮಾತ್ಮ ಬಂದ್ರು. ಆ ಲೇಖರಾಜ್ ಅನ್ನುವವರಿಗೆ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರಿಡಲಾಯ್ತು. ಅವ್ರ ಜೊತೆಗೆ ಜಗದಾಂಬ ಸರಸ್ವತಿ, ಅವರಿಬ್ಬರೂ ಸಹ ಈ ಒಂದು ಮುಂದೆ ಬರುವ ಜಗತ್ತಿನ ಮಾಲೀಕರು ಅಂತ ಹೇಳ್ಬೋದು. ಬ್ರಹ್ಮಸೋ ಸರಸ್ವತಿ ಇಬ್ರು ಮುಂದೆ ಶ್ರೀ ರಾಧೆ ಕೃಷ್ಣ ಆಗ್ತಾರೆ. ಸತ್ಯುಗ ಪ್ರಾರಂಭ ಆಗಲಿದೆ, ಅಲ್ಲಿ ರಾಧೆ ಕೃಷ್ಣ ಆಗ್ತಾರೆ. ಅವರಿಗೆ ಸ್ವಯಂವರ ಆದ ನಂತರ ಲಕ್ಷ್ಮೀನಾರಾಯಣ ಅಂತ ಹೇಳಿ ಪಟ್ಟಾಭಿಷೇಕ ಮಾಡಲಾಗ್ತದೆ. ಆ ಸತ್ಯಯುಗದಲ್ಲಿ 8 ಜನ್ಮ ಇರುತ್ತೆ, 150 ವರ್ಷ ಆಯಸ್ಸಿರುತ್ತೆ. ಅದು ಸಂಪೂರ್ಣ ಚಿನ್ನದ ಯುಗ. ಚಿನ್ನದ ಯುಗ ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಚಿನ್ನವನ್ನೇ ಉಪಯೋಗಿಸಲಾಗುತ್ತೆ. ಒಂದು ಟೈಲ್ಸ್ ಆಗಿರ್ಬೋದು, ಒಂದು ಇಟ್ಟಿಗೆ ಆಗಿರ್ಬೋದು, ಮನೆ ವಜ್ರ ವೈಡೂರ್ಯದಿಂದ ಮಾಡಿರುವಂತದ್ದು ಆ ಯುಗದಲ್ಲಿ. ಆ ಯುಗ ಯಾವುದು ಅಂದ್ರೆ ಸತ್ಯುಗ ಅಂತ ಹೇಳ್ತೀವಿ. ಸತ್ಯಯುಗ ಅಂತಂದ್ರೆ ಅಲ್ಲಿ ಸತ್ಯವಂತರ ಒಂದು ರಾಜ್ಯ ಇರುತ್ತೆ. ಭಾರತ ಭರ್ಪೂರ್ ಖಂಡ ಆಗಿರುತ್ತೆ. ಭಾರತ ಸಮೃದ್ಧಿಯಿಂದ ಕೂಡಿರುತ್ತೆ. ಹಿಂದೆ ಇರುವ ಭಾರತ ಮತ್ತೆ ಅದೇ ಬರಲಿದೆ. ಆ ಸತ್ಯುಗದಲ್ಲಿ ಒಬ್ಬ ವ್ಯಕ್ತಿಗೆ 150 ವರ್ಷ ಆಯಸ್ಸಿರುತ್ತೆ. ಶ್ರೀಕೃಷ್ಣ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ, ಒಂದು ದೇವ ಮಾನವನಿಗೆ 150 ವರ್ಷ ಆಯಸ್ಸಿರುತ್ತೆ. ಅಲ್ಲಿ ಸರ್ಪ ತನ್ನ ಪರೆಯನ್ನ ತೆಗೆದ ರೀತಿಯಲ್ಲಿ ಒಂದು ದೇಹದ 150 ವರ್ಷ ಆದ ನಂತರ ಇನ್ನೊಂದು ದೇಹವನ್ನ ಅವರು ತಗೊಳ್ತಾರೆ. ಕೃಷ್ಣ ಜನ್ಮಾಷ್ಟಮಿ 8 ಜನ್ಮ 150 ವರ್ಷ ಶ್ರೀಕೃಷ್ಣನ ರಾಜಧಾನಿ ಇರುತ್ತೆ. ನಂತರ ರಾಮ ನವಮಿ, ನವ ಅಂದ್ರೆ 9ನೆಯ ಜನ್ಮದಲ್ಲಿ ರಾಮ್ ರಾಜ್ಯ ಪ್ರಾರಂಭ ಆಗುತ್ತೆ. ಅದು ಬೆಳ್ಳಿ ಯುಗ ಅಂತ ಹೇಳ್ಬೋದು. ಒಂದನೇದು ಚಿನ್ನದ ಯುಗ, ಎರಡನೇದು ಬೆಳ್ಳಿ ಯುಗ. 1ನೇ ಯುಗದಲ್ಲಿ 9 ಲಕ್ಷ ಜನಸಂಖ್ಯೆ ಇರ್ತಾರೆ, ಸಮೃದ್ಧಿ ಜಗತ್ತು. 2ನೇ ಯುಗ ಬೆಳ್ಳಿ ಯುಗ ಪ್ರಾರಂಭ ಆಗುತ್ತೆ. ಆ 9 ಲಕ್ಷ ಜನರೇಷನ್ ಕೆಳಗ್ ಬಂದ್ರು. ಆಮೇಲೆ ಪರಂಧಾಮದಿಂದ ಯಾರು ಸಾಧನೆ ಮಾಡಿರುವವರು 2ನೇ ಯುಗಕ್ಕೆ ಬಂದ್ರು. ಅದು ರಾಮ್ ರಾಜ್ಯ. ಅಲ್ಲಿ 8 ಜನ್ಮ 150 ವರ್ಷ ಆಯಿಸ್ತು. ಇಲ್ಲಿ 12 ಜನ್ಮ 125 ವರ್ಷ ಆಯಸ್ಸಾಯ್ತು. ಕೆಳಗೆ ಬರ್ತಾ 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 ಆಯಸ್ಸು ಏನಾಯ್ತು, 150 ಇದ್ದಿದ್ದು 125 ಆಯ್ತು. 9 ಲಕ್ಷ ಇದ್ದಿದ್ದು 33 ಕೋಟಿ ದೇವಮಾನವರ ರಾಜ್ಯ ಇತ್ತು. 2500 ವರ್ಷದವರೆಗೂ ಈ ಭೂಲೋಕದಲ್ಲಿ ದೇವತೆಗಳು ರಾಜ್ಯಭಾರ ಮಾಡ್ತಾ ಇದ್ರು. ದೇವತೆಗಳ ರಾಜ್ಯ ಇತ್ತು. ಇವತ್ತು ಬಾಯಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಆದ್ರೆ ಕೆಲವು ದೇವತೆಗಳಿಗೆ ನೋಡಿ ದಿನನಿತ್ಯ ಪೂಜೆ ನಡೆಯುತ್ತೆ, ವಾರದಲ್ಲಿ ಒಂದು ಪೂಜೆ ನಡೆಯುತ್ತೆ, ತಿಂಗಳಲ್ಲಿ ಒಂದು ಪೂಜೆ ನಡೆಯುತ್ತೆ. ಅವರು ಸಾಧನೆಗೆ ಅನುಸಾರವಾಗಿ ಫಲವನ್ನ ಪಡ್ಕೊಳ್ತಾರೆ. ಈಗೇನು ಭಗವಂತ ಬೋಧಿಸುವ ವಿದ್ಯೆಯನ್ನ ಹೇಗ್ ಸಾಧನೆ ಮಾಡ್ತಾರೆ ಅದಕ್ಕನುಸಾರವಾಗಿ ಅವರು ಫಲವನ್ನು ಪಡ್ಕೊಳ್ತಾರೆ. 2500 ವರ್ಷ ಆದ ನಂತರ ಅದೇ ದೇವಮಾನವರು ಕೆಳ ಮಾರ್ಗದಲ್ಲಿ ಬಂದ್ರು. ವಾಮ ಮಾರ್ಗ ಅಂತ ಹೇಳ್ತೀವಿ. ಸತ್ಯ ತ್ರೇತ ದ್ವಾಪರ ಯುಗಕ್ಕೆ ಬಂದಾಗ ಆ ದೇವ ಮಾನವರ ಗುಣಶಕ್ತಿಗಳೆಲ್ಲ ಕಳೀತಾ ಬಂತು. 150 ಇದ್ದಿದ್ದು 125 ಆಯ್ತು. ನಂತರ 100 ವರ್ಷ ಆಯ್ತು. ಅಲ್ಲಿ ದ್ವಾಪರ ಯುಗದಲ್ಲಿ 21 ಜನ್ಮ ಆಯ್ತು. ಅವರಿಗೆ ಆಯಸ್ಸು ಕಡಿಮೆ ಆಯ್ತು, ಜನನ ಮರಣ ಜಾಸ್ತಿ ಆಯ್ತು.
ಇಲ್ಲಿಂದ ಆ ದೇವಮಾನವರು ಏನ್ ಹೆಸರಿಟ್ಕೊಂಡ್ರು, ನಾವು ಹಿಂದೂಗಳು ಅಂತ ಹೆಸರಿಟ್ಕೊಂಡ್ರು. ಸನಾತನ ದೇವಿ ದೇವತಾ ಧರ್ಮದವರು ಹಿಂದೂ ಅಂತ ಯಾಕೆ ಇಟ್ರು ಅಂತಂದ್ರೆ ಅವರಲ್ಲಿ ಅರಿಷಡ್ ವರ್ಗಗಳು ಪ್ರಾರಂಭ ಆಯ್ತು. ದೇವತೆಗಳು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಅಹಿಂಸೋ ಪರಮೋ ಧರ್ಮಿಗಳು. ನಂತರ ಇಲ್ಲಿಂದ ಏನಾಯ್ತು, ಅವರಲ್ಲಿ ಅರಿಷಡ್ ವರ್ಗಗಳು ಸೇರ್ಕೊಳ್ತು. ನಂತರ ಅವ್ರು ಹಿಂದೂ ಧರ್ಮದವರು ಅಂತ ಹೆಸರಿಟ್ಕೊಂಡ್ರು. ಆ ಮೇಲಿಂದ ಇಬ್ರಾಹಿಂ ಬಂದು ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಿದ್ರು, ಬುದ್ಧ ಬಂದು ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದ್ರು, ಶಂಕರಾಚಾರ್ಯರು ಬಂದು ಸನ್ಯಾಸ ಧರ್ಮವನ್ನ ಸ್ಥಾಪನೆ ಮಾಡಿದ್ರು, ಕ್ರೈಸ್ತ ಬಂದು ಕ್ರಿಶ್ಚಿಯನ್ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಆ ದೇವಮಾನವರು ಹಿಂದೂಗಳಾದ್ರು. ಹಿಂದೂಗಳ ಜೊತೆಗೆ ಬೇರೆಲ್ಲ ಧರ್ಮಗಳು ಉತ್ಪನ್ನ ಆಯ್ತು. ಆವಾಗ ಜಾತಿ ಮತ ಭಿನ್ನ ಭೇದ ಇವೆಲ್ಲ ಪ್ರಾರಂಭ ಆಯ್ತು. ಇಲ್ಲಿ 21 ಜನ್ಮ ಆಯ್ತು, 100 ವರ್ಷ ಆಯಸ್ಸು. ಕಲಿಯುಗದಲ್ಲಿ